ನೀವೇನಾದ್ರೂ ಸೂನ್ ಮಾಮಿ ಟು ಬಿ ಆಗೋರಿದ್ರೆ ಅಥವಾ ನಿಮಗೆ ಗೊತ್ತಿರೋರು ಯಾರಾದ್ರೂ ಇದ್ರೆ ಈ ಗವರ್ಮೆಂಟ್ ಬೆನಿಫಿಟ್ಸ್ ಎಲ್ಲ ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಮೊದಲನೇದು ಬಂದು ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್. ಇಲ್ಲಿ ಪ್ರೆಗ್ನೆಂಟ್ ವುಮೆನ್ಗೆ ಪ್ರತಿ ತಿಂಗಳ 9ನೇ ತಾರೀಕಿಗೆ ಫ್ರೀ ಬರ್ತ್ ಕೇರ್ ಇರ್ತದೆ. ಇದು ಕೊಲಾಬರೇಟ್ ಆಗಿದೆ ಪ್ರೈವೇಟ್ ಸೆಕ್ಟರ್ಸ್ ಜೊತೆ. ಸೊ ಹೆಣ್ಮಕ್ಳು 2 ಅಥವಾ 3ನೇ ಟ್ರೈಮಿಸ್ಟರ್ ಇದ್ದವ್ರಿಗೆ ಇರ್ತದೆ. ಎರಡನೇದು ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನಾ. ಇಲ್ಲಿ ನಿಮ್ಗೆ 5,000 ಸಿಗುತ್ತದೆ ನಿಮ್ಮ ಮೊದಲನೆಯ ಮಗುವಿಗೆ 2 ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ. ಮತ್ತೆ ನಿಮ್ಗೆ ಎರಡನೇ ಮಗುವಿಗೆ 6,000 ಸಿಗುತ್ತದೆ 1 ಇನ್ಸ್ಟಾಲ್ಮೆಂಟ್ ಅಲ್ಲಿ. ಅದೇ ಮಗು ಹುಟ್ಟಾದ್ಮೇಲೆ ನಿಮ್ ಎರಡನೇ ಮಗು ಹೆಣ್ಮಗು ಆಗಿರ್ಬೇಕು ಇವೆಲ್ಲ ಬೆನಿಫಿಟ್ಸ್ ಪಡೆಯಕ್ಕೆ. ಮೂರನೇದು ಬಂದ್ಬಿಟ್ಟು ಜನನಿ ಸುರಕ್ಷಾ ಯೋಜನಾ. ಇಲ್ಲಿ ನಿಮ್ಗೆ ಫ್ರೀ ಹೆಲ್ತ್ ಕೇರ್ ಸಿಗ್ತದೆ. ಮತ್ತೆ ನಿಮ್ಗೆ 1,400 ಸಿಗ್ಬೋದು ಫಾರ್ ಇನ್ಸ್ಟಿಟ್ಯೂಷನಲ್ ಡೆಲಿವರಿ. ಮತ್ತೆ ಇದು ರಾಜ್ಯದಲ್ಲಿ ಎಲ್ಲಿ ಲೋ ಇನ್ಸ್ಟಿಟ್ಯೂಷನಲ್ ಡೆಲಿವರಿ ರೇಟ್ಸ್ ಇದೆ ಅಲ್ಲಿ ಮಾತ್ರ. ಕೊನೆದು ಬಂದ್ಬಿಟ್ಟು ಸುರಕ್ಷಿತ್ ಮಾತೃತ್ವ ಆಶ್ವಾಸನ್ ಯೋಜನಾ. ಇಲ್ಲಿ ನಿಮ್ಗೆ ಕಂಪ್ಲೀಟ್ ಡಿಗ್ನಿಫೈಡ್ ಮತ್ತೆ ಫ್ರೀ ಕೇರ್ ಸಿಗ್ತದೆ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತೆ ನ್ಯೂ ಮದರ್ಸ್ಗೆ. ಸೆಂಟ್ರಲ್ ಗವರ್ಮೆಂಟ್ ಇಂದ ಮಾತ್ರನೇ ಅಲ್ಲ, ಆದ್ರೆ ಇನ್ನಷ್ಟು ರಾಜ್ಯಗಳಲ್ಲಿ ಬೇರೆ ಸ್ಕೀಮ್ಗಳು ಕೂಡ ಇದಾವೆ ಪ್ರೆಗ್ನೆಂಟ್ ವುಮೆನ್ಗೆ. ಲೈಕ್ ಆರೋಗ್ಯ ಲಕ್ಷ್ಮಿ ಸ್ಕೀಮ್ ತೆಲಂಗಾಣ ಗವರ್ಮೆಂಟ್ ಕಡೆಯಿಂದ. ಸೊ ನಿಮ್ಗೆ ಯಾರಾದ್ರೂ ಗೊತ್ತಿರೋರು ಇದ್ರೆ ಅವ್ರನ್ನ ಈ ವಿಡಿಯೋ ಅಲ್ಲಿ ಟ್ಯಾಗ್ ಮಾಡಿ ಮತ್ತೆ ಫಾಲೋ ಮಾಡಿ ಗ್ರೋ ಕನ್ನಡ ಫಾರ್ ಮೋರ್ ಇನ್ಫಾರ್ಮೇಶನ್ ವಿಡಿಯೋಸ್ ಲೈಕ್ ದಿಸ್ ಒನ್.